ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಾನು ಸ್ವಲ್ಪ ಹೊರಗಡೆ ಇದ್ದೀನಿ, ಅದಕ್ಕೋಸ್ಕರ ವಿಡಿಯೋದಲ್ಲಿ ಈ ಎನರ್ಜಿ ಕಮ್ಮಿ ಇರಬಹುದು, ಬಟ್ ಈ ಎನರ್ಜಿಯಿಂದ ಮಾತಾಡುವಂತಹ ವಿಡಿಯೋನೇ ಅಪ್ಡೇಟ್ನೇ ಇವತ್ತು ನಾನು ತಗೊಂಡು ಬಂದಿದ್ದೀನಿ. ಮೊದಲನೇದಾಗಿ ರಸಲ್ ಮೇನಿಯಾ 41 ಸ್ಟೇಜ್ನ ಕ್ಲಿಯರ್ ವ್ಯೂನ ನೀವಿಲ್ಲಿ ನೋಡ್ತಾ ಇರಬಹುದು. ಎಂಥ ಅದ್ಭುತವಾದ ಹಾಗೆ ಬಿಗ್ ಸ್ಟ್ರಕ್ಚರ್ನ ಡಬ್ಲ್ಯೂ ಅವರು ರೆಡಿ ಮಾಡಿದ್ದಾರೆ ಅಂತ. ಇದನ್ನ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೇನೆ ಆಗ್ತಾ ಇಲ್ಲ. ಡಬ್ಲ್ಯೂ ಅವರು ಪ್ಲಾಟ್ಫಾರ್ಮ್ ರೀತಿ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಸೂಪರ್ ಸ್ಟಾರ್ಸ್ಗಳೆಲ್ಲ ಕೆಳಗಡೆಯಿಂದ ಎಂಟ್ರಿ ಕೊಟ್ರೆ ಮೇಲ್ಗಡೆ ಡಬ್ಲ್ಯೂ ಅವರು ಒಂದು ಲೋಗನ ಬಿಲ್ಡ್ ಮಾಡ್ತಾರೆ ಅನ್ಕೋತೀನಿ. ಲೋಗನ್ ಏನಾದರೂ ಬಿಲ್ಡ್ ಮಾಡಲಿಲ್ಲ ಅಂದ್ರೆ ಮೇಲ್ಗಡೆ ಪೂರ್ತಿ ಖಾಲಿ ಹೊಡೆಯುತ್ತೆ. ಸೊ ಯಾವುದೋ ಒಂದು ಸ್ಟ್ರಕ್ಚರ್ನ ಡಬ್ಲ್ಯೂ ಅವರು ಟಾಪ್ ಅಲ್ಲೂ ಕೂಡ ಬಿಲ್ಡ್ ಮಾಡ್ತಾರೆ ಅಂಡ್ ಕೆಳಗಡೆ ಸ್ಕ್ರೀನ್ಗಳನ್ನ ಹಾಕ್ತಾರೆ ಅಂಡ್ ಒಂದು ರೀತಿ ಕ್ಲಬ್ ರೀತಿ ಎಫೆಕ್ಟ್ ನ ಕೊಡೋದಕ್ಕೆ ಡಬ್ಲ್ಯೂ ಅವರು ಟ್ರೈ ಮಾಡ್ತಾರೆ. ಏನೇ ಆಗಲಿ ಗಾಯ್ಸ್, ಮ್ಯಾಸಿವ್ ಆಗಿ ಡಬ್ಲ್ಯೂ ಅವರು ಏನೋ ಒಂದನ್ನ ಟ್ರೈ ಮಾಡ್ತಾ ಇದ್ದಾರೆ ಅಂಡ್ ಈ ಒಂದು ಸ್ಟೇಜ್ ಲೀಕ್ ಆಗಬಾರ್ದು ಅಂತ ಫ್ರಂಟ್ ಅಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಕೂಡ ಡಬ್ಲ್ಯೂ ಅವರು ಹಾಕಿದ್ದಾರೆ. ಬಟ್ ಎಲ್ಲಿಂದನಾದ್ರೂ ಆಯ್ತು ಲೀಕ್ ಆಗಿ ಸ್ಟೇಜ್ ನಮ್ಮ ಕಣ್ಮುಂದೆ ಬಂದ್ಬಿಡುತ್ತೆ. ಏನೇ ಆಗ್ಲಿ ಗಾಯ್ಸ್, ಅದ್ಭುತವಾಗಿ ಡಬ್ಲ್ಯೂ ಅವರು ಬಿಲ್ಡ್ ಮಾಡ್ತಾ ಇದ್ದಾರೆ. ಇನ್ನೇನು ಕರೆಕ್ಟ್ ಆಗಿ ಒಂದು ವಾರ ಇದೆ. ಮುಂದಿನ ಭಾನುವಾರ ಇಷ್ಟೊತ್ತಿಗೆ ನಾವೆಲ್ಲರೂ ಕೂಡ ರಸಲ್ ಮೇನಿಯಾ 41 ನೈಟ್ 1 ವಿಟ್ನೆಸ್ ಮಾಡ್ತಾ ಇರ್ತೀವಿ ಅಂಡ್ ಆಗ ಕಂಪ್ಲೀಟ್ ಆಗಿ ಗೊತ್ತಾಗಿರುತ್ತೆ ನಮಗೆ ಸ್ಟೇಜ್ ಯಾವ ರೀತಿ ಇರುತ್ತೆ ಅಂತ. ಅದಕ್ಕಿಂತ ಮುಂಚೆನೆ ಗೊತ್ತಾಗಿರುತ್ತೆ. ಏನೇ ಆಗ್ಲಿ ಕ್ಲಿಯರ್ ವ್ಯೂ ನಮಗೆ ನೋಡೋದಕ್ಕೆ ಸಿಕ್ಕಿದೆ ಅಂಡ್ ಇನ್ನು ಕೆಲವೊಂದಷ್ಟು ಫೋಟೋಸ್ಗಳು ರಿಲೀಸ್ ಆದಾಗ ಮತ್ತೊಮ್ಮೆ ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ನಿನ್ನೆ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಮೆನ್ಷನ್ ಮಾಡಿದ್ರಲ್ಲ ಬ್ರೋ, ಅದ್ರ ಬಗ್ಗೆ ನೀವೇನು ಮಾತಾಡ್ಲೇ ಇಲ್ವಲ್ಲ ಯಾಕೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರಿ. ನಾನು ಮುಂಚೆನೆ ಹೇಳಿದ್ದೀನಿ, ನಮ್ಮ ಬ್ರಾಕ್ ಲೆಸ್ನರ್ ಅವರ ನೇಮ್ ನ ಡಬ್ಲ್ಯೂ ಅವರು ಮೆನ್ಷನ್ ಮಾಡ್ತಾ ಇದ್ದಾರೆ, ಅವರ ವಿಡಿಯೋಸ್ ಗಳನ್ನ ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇದ್ದಾರೆ. ಬಟ್ ಅವ್ರನ್ನ ಡಬ್ಲ್ಯೂ ಕಂಪನಿಗೆ ಕರ್ಕೊಂಡು ಬರ್ತಾ ಇಲ್ಲ, ಯಾಕಂದ್ರೆ ಅವರ ಮೇಲೆ ಅಲಿಗೇಷನ್ಸ್ ಇದೆ. ಸೊ ಮೆನ್ಷನ್ ನ ತುಂಬಾ ಬಾರಿ ಮಾಡಿದ್ದಾರೆ ಅಂಡ್ ಅದೇ ರೀತಿ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಮಾಡ್ತಾರೆ. ನಾನು ಬ್ರಾಕ್ ಲೆಸ್ನರ್ ಅವ್ರನ್ನು ಕೂಡ ಸೋಲ್ಸ್ ಬಂದೆ ಅಂಡ್ ಅದೇ ರೀತಿ ರೋಮನ್ ರೈನ್ಸ್ ಅವ್ರನ್ನು ಕೂಡ ಸೋಲ್ಸ್ ಬಂದೆ, ನೀನು ಯಾವುದೇ ರೀತಿಯ ಲೆಕ್ಕ ಇಲ್ಲ ನನಗೆ ಅಂತ ನಮ್ಮ ಜಾನ್ಸಿನ್ ಅವರಿಗೆ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ಬೇಕಾದ್ರೆ ಬ್ರಾಕ್ ಲೆಸ್ನರ್ ಅವರ ನೇಮ್ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೆವಿನ್ ಓವೆನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇಂಜುರಿ ಕಾರಣದಿಂದ ಕೆವಿನ್ ಓವೆನ್ಸ್ ಅವರು ಈ ಬಾರಿಯ ರಸಲ್ ಮೇನಿಯಾನ ಮಿಸ್ ಮಾಡ್ಕೋತಾ ಇದ್ದಾರೆ ಅಂಡ್ ಮುಂದಿನ ವರ್ಷ ನಮ್ಮ ಕೆವಿನ್ ಓವೆನ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇತ್ತು. ಬಟ್ ಈಗ ಅಪ್ಡೇಟ್ಗಳು ಇನ್ನೂ ಕೂಡ ಸ್ಯಾಡ್ ಆಗಿದೆ. ಯಾಕಪ್ಪ ಅಂದ್ರೆ ನಮ್ಮ ಕೆವಿನ್ ಓವೆನ್ಸ್ ಅವರು ಮುಂದಿನ ವರ್ಷದ ರಸಲ್ ಮೇನಿಯಾನು ಕೂಡ ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಅವರು ಮುಂದಿನ ವರ್ಷ ರಸಲ್ ಮೇನಿಯಾ ಅಷ್ಟೊತ್ತಿಗೆ ರಿಕವರಿ ಆಗಿರೋದಿಲ್ವಂತೆ. ರಸಲ್ ಮೇನಿಯಾ ಮುಗಿದ ಮೇಲೆ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗ್ಬಹುದಂತೆ. ನಿಜವಾಗ್ಲೂ ಎರಡೆರಡು ರಸಲ್ ಮೇನಿಯಾನ ಮಿಸ್ ಮಾಡ್ಕೊಳ್ಳೋದು, ಅದರಲ್ಲೂ ಕೂಡ ಒಂದರಲ್ಲಿ ಮ್ಯಾಚ್ ಕನ್ಫರ್ಮ್ ಆಗಿ ಫ್ಯೂಡ್ ನಡಿಬೇಕಾದ್ರೆ ಮಿಸ್ ಆಗೋದು ನಿಜವಾಗ್ಲೂ ತುಂಬಾನೇ ಬೇಜಾರಾಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಆಂಡ್ರೆ ದ ಜಾಯಿಂಟ್ ಬ್ಯಾಟಲ್ ರಾಯಲ್ ಬಗ್ಗೆ. ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಆಂಡ್ರೆ ದ ಜಾಯಿಂಟ್ ಬ್ಯಾಟಲ್ ರಾಯಲ್ ನಮಗೆ ಫೈನಲ್ ಸ್ಮ್ಯಾಕ್ ಡೌನ್ ಬಿಫೋರ್ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಒಂದು ಬ್ಯಾಟಲ್ ರಾಯಲ್ ನ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ನಿಮ್ಗೆ ಅನ್ಸುತ್ತೆ ಗೈಸ್, ಈ ಬಾರಿ ಆಂಡ್ರೆ ದ ಜಾಯಿಂಟ್ ಬ್ಯಾಟಲ್ ರಾಯಲ್ ನ ಯಾರು ಗೆಲ್ತಾರೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಒಮಾಸ್ ಅವರು ತುಂಬಾ ದಿನ ಆಯ್ತು ಡಬ್ಲ್ಯೂ ಗೆ ಬಂದು, ಐ ಥಿಂಕ್ ಒಂದು ವರ್ಷ ಆಯ್ತು ಅಂತ ಅನ್ಕೋತೀನಿ. ಅಂಡ್ ಪ್ರಾಬಬ್ಲಿ ಡಬ್ಲ್ಯೂ ಅವರು ಈ ಒಂದು ಬ್ಯಾಟಲ್ ರಾಯಲ್ ಅಲ್ಲಿ ಅವ್ರನ್ನ ಯೂಸ್ ಮಾಡ್ಕೋಬಹುದು. ಅಂಡ್ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂಡ್ ಇದ್ರ ಬಗ್ಗೆ ಹೋಪ್ಸ್ ಗಳು ಕೂಡ ನನಗೆ ಖಂಡಿತವಾಗ್ಲೂ ಇಲ್ಲ. ಬಟ್ ಒಂದು ಯಾವ್ದಾದ್ರು ಒಂದು ಮೂಮೆಂಟ್ ನ ಡಬ್ಲ್ಯೂ ಅವರು ಕೊಡಬಹುದು ಅಂಡ್ ವಿನ್ನರ್ ಯಾರಾಗ್ತಾರೆ ಅಂತ ಈ ಬಾರಿ ನೋಡ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಈ ಬಾರಿಯ ಹಾಲ್ ಆಫ್ ಫೇಮ್ ಕ್ಲಾಸ್ ಬಗ್ಗೆ. ಸ್ಮ್ಯಾಕ್ ಡೌನ್ ಮುಗಿದ ಕೂಡಲೇ ಲಾಸ್ ವೇಗಾಸ್ ಅಲ್ಲಿ ಡಬ್ಲ್ಯೂ ಅವರು ಹಾಲ್ ಆಫ್ ಫೇಮ್ ನ ನಡೆಸ್ತಾ ಇದ್ದಾರೆ ಅಂಡ್ ಈ ಬಾರಿ ಹಾಲ್ ಆಫ್ ಫೇಮ್ ಅಲ್ಲಿ ಯಾವ ಸೂಪರ್ ಸ್ಟಾರ್ಸ್ ಗಳು ಇಂಡೆಕ್ಟ್ ಆಗಿದ್ದಾರೆ ಅಂಡ್ ಅವ್ರನ್ನ ಇಂಡೆಕ್ಟ್ ಮಾಡುವಂತಹ ಸೂಪರ್ ಸ್ಟಾರ್ಸ್ ಗಳು ಯಾರು ಅಂತಾನೂ ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ಈ ಬಾರಿಯ ಹಾಲ್ ಆಫ್ ಫೇಮ್ ಅಲ್ಲಿ ಮೇನ್ ಆಗಿ ನಮಗೆ ಟ್ರಿಪಲ್ ಎಚ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಅಂಡ್ ನಮ್ಮ ಟ್ರಿಪಲ್ ಎಚ್ ಅವ್ರನ್ನ ಅವರ ಬೆಸ್ಟ್ ಫ್ರೆಂಡ್ ಶಾನ್ ಮ್ಯಾಕಲ್ಸ್ ಅವರು ಇಂಡೆಕ್ಟ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ಲ್ಯಾಕ್ಸ್ ಲೂಗರ್ ಅವರು ಕೂಡ ಈ ಬಾರಿಯ ಹಾಲ್ ಆಫ್ ಫೇಮ್ ಗೆ ಇಂಡೆಕ್ಟ್ ಆಗಿದ್ದಾರೆ ಅಂಡ್ ಇವ್ರನ್ನ ನಮ್ಮ ಡೈಮಂಡ್ ಡ್ಯಾಲಸ್ ಪೇಜ್ ಅವರು ಇಂಡೆಕ್ಟ್ ಮಾಡ್ತಾ ಇದ್ದಾರೆ ಈ ಬಾರಿಯ ಹಾಲ್ ಆಫ್ ಫೇಮ್ ಗೆ. ಇದಾದ್ಮೇಲೆ ನ್ಯಾಚುರಲ್ ಡಿಸಾಸ್ಟರ್ ಹಾಗೆ ಮಿಚೆಲ್ ಮೆಕುಲ್ ಅವರು ಕೂಡ ಹಾಲ್ ಆಫ್ ಫೇಮ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಅಂಡ್ ಇವ್ರನ್ನ ನಮ್ಮ ಅಂಡರ್ಟೇಕರ್ ಅವರು ಇಂಡೆಕ್ಟ್ ಮಾಡ್ತಾ ಇದ್ದಾರೆ ಈ ಬಾರಿಯ ಹಾಲ್ ಆಫ್ ಫೇಮ್ ಗೆ. ಅಂಡ್ ನಮ್ಮ ಡಬ್ಲ್ಯೂ ಇಮೋರ್ಟಲ್ ಮೂಮೆಂಟ್ ಇದೆಯಲ್ಲ, ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಹಾಗೆ ಬ್ರೆಟ್ ಹಾರ್ಟ್ ಅವರ ರಸಲ್ ಮೇನಿಯಾ ಮ್ಯಾಚ್, ಈ ಒಂದು ಮ್ಯಾಚ್ ನ ಇಂಡೆಕ್ಟ್ ಮಾಡೋದಕ್ಕೆ ನಮ್ಮ ಸಿಎಂ ಪಂಕ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಸಿಎಂ ಪಂಕ್, ಡೈಮಂಡ್ ಡ್ಯಾಲಸ್ ಪೇಜ್, ಶಾನ್ ಮ್ಯಾಕಲ್ಸ್ ಹಾಗೆ ಅಂಡರ್ಟೇಕರ್ ಅವರು ಈ ಬಾರಿಯ ಹಾಲ್ ಆಫ್ ಫೇಮ್ ಕ್ಲಾಸ್ ನ ಇಂಡಕ್ಟಿಸ್ ಗಳಾಗಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಡೇಮಿಯನ್ ಪ್ರಿಸ್ಟ್ ಅವರ ನಡುವೆ ನಮಗೊಂದು ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಆ ಒಂದು ಬ್ರಾಲ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್
ಮ್ಯಾಕೆಂಟೈರ್ ಅವರು ಕಡೆದಾಗಿ ಸ್ಟ್ಯಾಂಡ್ ಟಾಲ್ ನ ತಗೊಂಡು ಅಪ್ಪರ್ ಎಂಡ್ ನ ತಗೋತಾರೆ. ಆದ್ರೂ ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಇಂಜುರಿ ಆಗಿದೆ. ಇದು ಸ್ಮ್ಯಾಕ್ ಡೌನ್ ನಲ್ಲಿ ಆದಂತಹ ಹೊಸ ಇಂಜುರಿ ಅಲ್ಲ ಗೈಸ್, ಬದಲಿಗೆ ಹೆಲ್ ಇನ್ ಎ ಸೆಲ್ ಅಲ್ಲಿ ಸಿಎಂ ಪಂಕ್ ಅವರ ವಿರುದ್ಧ ರೆಸಲ್ ಮಾಡಬೇಕಾದ್ರೆ ಅವರ ಹೆಡ್ ಕಂಪ್ಲೀಟ್ ಆಗಿ ಕಟ್ ಆಗಿತ್ತಲ್ಲ, ಅದಕ್ಕೆ ಅವರು ಹೊಲಿಗೆಗಳನ್ನು ಕೂಡ ಹಾಕ್ಸಿದ್ರಲ್ಲ. ಈಗ ಡೇಮಿಯನ್ ಪ್ರೀಸ್ಟ್ ಅವರ ಜೊತೆ ಬ್ರಾಲ್ ಆಡಬೇಕಾದ್ರೆ ಆ ಹೊಲಿಗೆಗಳು ಬಿಚ್ಕೊಂಡು ಹೋಗಿದೆ. ಅಂಡ್ ನೀವು ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತನ್ನ ಈ ಒಂದು ಫೋಟೋನ ಶೇರ್ ಮಾಡಿಕೊಂಡು ಹಳೆ ಗಾಯಗಳು ಯಾವತ್ತೂ ಕೂಡ ವಾಸಿ ಆಗೋದಿಲ್ಲ ಅಂತ ಒಂದು ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ. ಲಿಟ್ರಲಿ ಗಾಯ್ಸ್ ಸಿಕ್ಕಾಪಟ್ಟೆ ಭಯಂಕರ ಅಂತ ಅನಿಸ್ತಾ ಇದೆ. ಹೀಗೆಲ್ಲ ಇದ್ಕೊಂಡು ಕೂಡ WWE ಸೂಪರ್ ಸ್ಟಾರ್ಸ್ ಗಳು ಬಂದು ನಮಗೆಲ್ಲರಿಗೂ ಕೂಡ ಎಂಟರ್ಟೈನ್ಮೆಂಟ್ ನ ಕೊಡೋದಕ್ಕೆ ಬ್ರೂಟಲ್ ಮ್ಯಾಚಸ್ ಗಳಲ್ಲಿ ಕಂಪೀಟ್ ಮಾಡ್ತಾರೆ. ಅಂಡ್ ಇವರೆಲ್ಲರಿಗೂ ಕೂಡ ಹ್ಯಾಟ್ಸ್ ಆಫ್ ನ ಹೊಡಿಲೇಬೇಕು. ನೀವು ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನಿಮಗೇನಾದ್ರೂ ಈ ರೀತಿ ಗಾಯ ಆಗಿದ್ದಿದ್ರೆ ನೀವೊಂದು 2-3 ತಿಂಗಳು ರೆಸ್ಟ್ ತಗೋಬಿಡಿವ್ರಿ. ಬಟ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಆ ತರ ಮಾಡ್ತಾ ಇಲ್ಲ. ರಸಲ್ ಮೀನಿಯಾಗೆ ಬರ್ತಾ ಇದ್ದಾರೆ, ಅದು ಕೂಡ ಸ್ಟ್ರೀಟ್ ಫೈಟ್ ಅಲ್ಲಿ ಮ್ಯಾಚ್ ಆಡ್ತಾ ಇದ್ದಾರೆ. ಏನೇ ಆಗ್ಲಿ ಗಾಯ್ಸ್, ಡ್ರೂ ಮ್ಯಾಕೆಂಟೈರ್ ಅವರ ಧೈರ್ಯ ಮಾತ್ರ ಮೆಚ್ಚಲೇಬೇಕು. ಅಂಡ್ ಹಳೆ ಗಾಯ ಗಾಯ್ಸ್ ಅದು ಮತ್ತೊಮ್ಮೆ ಓಪನ್ ಆಗಿದೆ ಅಂದ್ರೆ ನಿಜವಾಗ್ಲೂ ಅದರ ನೋವು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಮಾತ್ರ ಅರ್ಥ ಆಗೋದು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫೈನಲ್ ಬಾಸ್ ದ ರಾಕ್ ಅವರ ಬಗ್ಗೆ. ನಮ್ಮ ರಾಕ್ ಅವರು ಎಲಿಮಿನೇಷನ್ ಚೇಂಬರ್ ಆದ್ಮೇಲೆ ಮಂಡೇ ನೈಟ್ ರಾಗೆ ಬರ್ತಾರೆ, ಸ್ಮ್ಯಾಕ್ ಡೌನ್ ಗೆ ಬರ್ತಾರೆ, ರಸಲ್ ಮೇನಿಯಾಗೆ ಬರ್ತಾರೆ ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದೀವಿ. ರಸಲ್ ಮೇನಿಯಾಗೆ ಬರಬಹುದು, ಬಟ್ ಇನ್ನ ಉಳಿದಿರ್ತಕ್ಕಂತಹ ಕಡೆಯ ಮಂಡೇ ನೈಟ್ ರಾ ಆಗಿ ಸ್ಮ್ಯಾಕ್ ಡೌನ್ ಗೆ ಬರ್ತಾರೋ ಅಂತ ಗೊತ್ತಿಲ್ಲ. ಅಂಡ್ ನೆನ್ನೆ ಸ್ಮ್ಯಾಕ್ ಡೌನ್ ಗೆ ಎಲ್ಲರೂ ಕೂಡ ರಾಕ್ ಅವರು ಬರ್ತಾರೆ ಅಂತ ಕಾಯ್ತಾ ಇದ್ರೆ ನಮ್ಮ ರಾಕ್ ಅವರು ಆರಾಮಾಗಿ ಮನೇಲಿ ಕೂತ್ಕೊಂಡು ಟಿಕ್ ಟಾಕ್ ಮಾಡ್ತಾ ಇದ್ದಾರೆ. ಅಂಡ್ ಆ ಒಂದು ಟಿಕ್ ಟಾಕ್ ಅಲ್ಲಿ ಅವರು NJPW ನ ಹೊಸ ಟಿ ಶರ್ಟ್ ನು ಕೂಡ ಹಾಕೊಂಡಿದ್ದಾರೆ. ನ್ಯೂ ಜಪಾನ್ ಪ್ರೋ ರೆಸ್ಲಿಂಗ್ ನ ಟಿ ಶರ್ಟ್ ನ ನಮ್ಮ ರಾಕ್ ಅವರು ಇಲ್ಲಿ ಹಾಕೊಂಡು ಏನೋ ಒಂದು ವಿಚಾರನ ಥಿಂಕ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಇದನ್ನ ನಮ್ಮ ರಾಕ್ ಅವರು ಯಾಕೆ ಹಾಕೊಂಡಿದ್ದಾರೆ ಅಂತ. ಅಫ್ಕೋರ್ಸ್ ಎಲ್ಲರೂ ಕೂಡ ಈ ಒಂದು ಟಿ ಶರ್ಟ್ ನ ಗಮನಿಸಬೇಕು ಅಂತಾನೆ ನಮ್ಮ ರಾಕ್ ಅವರು ಓಪನ್ ಆಗಿ ಆ ಒಂದು ಟಿ ಶರ್ಟ್ ನ ಹಾಕೊಂಡಿರೋದು. ಐ ಥಿಂಕ್ ನಮ್ಮ ರಾಕ್ ಅವರು ಏನಾದ್ರು NJPW ನ ಖರೀದಿ ಮಾಡ್ತಾ ಇದ್ದಾರೆ ಅಥವಾ WWE ಅವರು NJPW ನಡುವೆ ಯಾವ್ದಾದ್ರು ಒಂದು ಡೀಲಿಂಗ್ ಆಗ್ತಾ ಇದೆಯಾ ಏನು ಕೂಡ ಗೊತ್ತಾಗ್ತಾ ಇಲ್ಲ. ಏನೇ ಆಗ್ಲಿ ನಮ್ಮ ರಾಕ್ ಅವರು NJPW ಟಿ ಶರ್ಟ್ ನ ಹಾಕೊಂಡು ಈಗ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾರೆ. ಸೊ ರಸಲ್ ಮೇನಿಯಾ ತನಕ ಅದನ್ನೆಲ್ಲದನ್ನು ಕೂಡ ಸ್ವಲ್ಪ ಬದಿಗಿಟ್ಟು WWE ಗೆ ಬರ್ಲಿ ಅಂತ ಕೇಳ್ಕೊಳ್ಳೋಣ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.